ಬರೆಯುವ ಸಾಧನ ಇದೆಯಲ್ಲ, ಕೂಡಲೇ ಬರುವಂಥದ್ದು ಪೆನ್ ಅಂತ ಶಬ್ದ. ಅದಕ್ಕೆ ಬರೆಯೋದು ಅಂದರೆ ಬೇರೆ ಶಬ್ದ ನೆನಪಾಗೋದಿಲ್ಲ, ಪೆನ್ ಅಂತಲೇ ನೆನಪಾಗೋದು. ಅದು ಈ ಕೃತ್ರಿಮ ಬುದ್ಧಿಮತ್ತೆ ಕೂಡ ಪೆನ್ ಶಬ್ದಕ್ಕೆ ಕನ್ನಡ ಅನುವಾದ ಕೂಡ ಒಂದು ಪೆನ್ನು ಅಂತ ಕೊಡ್ತದೆ. ಮತ್ತು ಅದು ಹೇಳ್ತದೆ, ಅದನ್ನೇ ಬಳಸ್ತಾ ಇದ್ದಾರೆ ಎಲ್ಲರೂ ಕೂಡ, ಬೇರೆ ಶಬ್ದ ಇಲ್ಲ ಅಂತ. ಆ ಕೃತ್ರಿಮ ಬುದ್ಧಿಮತ್ತೆ, ಆಂಗ್ಲರ AI, ಅದು ಹೇಳೋದು ಕೂಡ ಹೀಗೆ ಅಂತ. ಅಷ್ಟರ ಮಟ್ಟಿಗೆ ನಾವು ಆಂಗ್ಲ ಶರಣರಾಗಿದ್ದೇವೆ. ಆದರೆ ಶಬ್ದಗಳಿದ್ದಾವೆ, ಅನೇಕ ಶಬ್ದಗಳಿದ್ದಾವೆ. ಅದರಲ್ಲಿ ಸಂಸ್ಕೃತ ಶಬ್ದ, ಅದು ನೀವು ಹೇಳಿದ ಶಬ್ದ ಲೇಖನಿ ಅನ್ನೋದು ಸಂಸ್ಕೃತ ಶಬ್ದ. ಬರೆಯುವ ಸಾಧನ ಲೇಖನಿಯಿಂದ ನಿಮ್ಗೆ ಅನ್ನಿಸ್ಬೋದು ಅದು ಸಂಸ್ಕೃತ ಪರವಾಗಿಲ್ಲ, ಆದರೆ ಅದು ದೀರ್ಘಾಕ್ಷರ ಇದೆ, ಮಹಾಪ್ರಾಣ ಇದೆ, ಲೇಖನಿ ಅಂತ ನಾವು ಪದೇ ಪದೇ ಬೇಕಾಗುವ ಶಬ್ದ ಸ್ವಲ್ಪ ಸುಲಭವಾಗಿ ಹೇಳೋಕೆ ಬರೋ ಥರ ಇರಬೇಕು. ಆಂಗ್ಲ ಶಬ್ದಗಳು ಹಾಗಿರ್ತವೆ ಸಾಮಾನ್ಯವಾಗಿ. ಹಾಗೆ ಇದೊಂದು ಚೂರು ಬೇಗ ಬೇಗ ಹೇಳಲಿಕ್ಕೆ ಕಷ್ಟ ಆಗ್ತದಲ್ಲ, ಯಾವುದಾದ್ರು ಇನ್ನೂ ಕನ್ನಡ ಶಬ್ದ ಇದೆಯಾ ಅಂತ ಕೇಳಿದರೆ ಕನ್ನಡದಲ್ಲೂ ಶಬ್ದಗಳಿದ್ದಾವೆ. ಕನ್ನಡದಲ್ಲಿ ಲೆಕ್ಕಣಿ ಅನ್ನೋ ಶಬ್ದ ಇದೆ. ಲೇಖನಿ ಸಂಸ್ಕೃತ, ಅದೇ ಕನ್ನಡದಲ್ಲಿ ಲೆಕ್ಕಣಿ. ಲೇಖ ಸಂಸ್ಕೃತ ಶಬ್ದ, ಕನ್ನಡದಲ್ಲಿ ಲೆಕ್ಕ ಅಂತಾಗಿದೆ ಅದೇ. ಹಾಗೆ ಲೇಖನಿ ಶಬ್ದವೇ ಕನ್ನಡಕ್ಕೆ ಬಂದು ಲೆಕ್ಕಣಿ ಎನ್ನುವ ರೂಪವನ್ನು ಪಡ್ಕೊಂಡಿದೆ. ಕೋಶಗಳಲ್ಲಿ ಲೆಕ್ಕಣಿ ಅನ್ನೋ ಶಬ್ದ ಇದೆ. ಹಾಗೆ ಲೆಕ್ಕಣಿಕೆ ಅನ್ನೋ ಶಬ್ದವು ಕೂಡ ಇದೆ. ಲೆಕ್ಕಣಿಕೆ ಇದು ಕನ್ನಡ ಶಬ್ದವೇ. ಲೇಖನಿ, ಲೇಖನಿಕಾ, ಲೆಕ್ಕಣಿ, ಲೆಕ್ಕಣಿಕೆ ಈ ಶಬ್ದ ಕೂಡ ಇದೆ. ಇನ್ನು ಕಲಂ ಅಂತಿದೆ ಇನ್ನೊಂದು, ಹಿಂದಿಯಲ್ಲಿ ಕಲಂ ಅಂತಲೇ ಬಳಸುತ್ತಾನೆ. ಅದು ಮಾತ್ರ ನಮ್ಮ ದೇಶದ ಮೂಲ ಅಲ್ಲ. ಈ ಆಂಗ್ಲರಿಗಿಂತ ಮೊದಲು ಮೊಘಲರು ಬಂದ್ರಲ್ಲ, ಆಗ ಬಂದಿದ್ದದು ಅಂತ. ಕಿತಾಬು ಕಲಂ ಎಲ್ಲ ಆಗ ಬಂದಿರೋಂಥದ್ದು, ಅಲ್ಲಿಂದ ಬಂದಿರೋಂಥದ್ದು. ಅದು ಪರ್ಷಿಯನ್, ಅರೇಬಿಕ್ ಮೂಲಂಥದ್ದು. ಹಾಗಾಗಿ ಅದನ್ನು ನೀವು ಬಿಡ್ಬೋದು, ಪೆನ್ ಮತ್ತು ಕಲಂ ಎರಡನ್ನೂ ಬಿಡ್ಬೋದು. ಇದು ತಗೊಳ್ಬೋದು, ಲೇಖನಿ, ಲೆಕ್ಕಣಿ, ಲೆಕ್ಕಣಿಕೆ. ಇನ್ನೊಂದು ಶಬ್ದ ಇದೆ ಕನ್ನಡದಲ್ಲಿ, ಮರೆತೇ ಹೋಗಿದೆ ನಮಗೆಲ್ಲ, ಪೂರ್ತಿ ಮರೆತೇ ಹೋಗಿದೆ. ಕಂಠ ಅಂತ. ಕಂಠ ಅಲ್ಲ, ಕಂಠ ಅಂದರೆ ಈ ಕೊರಳು ಅಂತ. ಕಂಠ, ಕಂಠ ಅಂದರೆ ಹಿಂದಿನ ಕಾಲದಲ್ಲಿ ಮಸಿಯಲ್ಲಿ ಒದ್ದಿ ಬರೀತಿದ್ರಲ್ಲ ಗರಿ, ಅದಕ್ಕೆಲ್ಲ ಅಥವಾ ಲೋಹದ ಕಡ್ಡಿನೂ ಬಳಸ್ತಾ ಇದ್ರು. ಅದಕ್ಕೆ ಕಂಠ ಅಂತ ಬಳಸ್ತಾ ಇದ್ರು. ಬಳಕೆಯಲ್ಲಿದ್ದ ಶಬ್ದ, ಒಂದು ಕಾಲದಲ್ಲಿ ತುಂಬ ವ್ಯವಸ್ಥಿತವಾಗಿ ಎಲ್ಲ ಕಡೆ ಚಾಲ್ತಿಲಿದ್ದ ಶಬ್ದ ಕಂಠ ಅಂತ ಅನ್ನೋದು. ನಿಮಗೆ ಕೋಶಗಳಲ್ಲಿ ಇವತ್ತು ಕೂಡ ಸಿಗ್ತದೆ ಆ ಶಬ್ದ. ಆ ಶಬ್ದ ಮರೆತು ಹೋಗಿದೆ ಪೂರ್ತಿ, ಬಳಸ್ಬೋದು, ಸುಲಭ ಇದೆ ಆ ಶಬ್ದ. ಕಂಠ ಅನ್ನೋ ಶಬ್ದ ಸುಲಭವಾಗಿ ಬಾಯಿಗೆ ಬರೋ ಹಾಗಿದೆ. ಕಂಟಕ ಅಲ್ಲ, ಕಂಟಕ ಆಗ್ಬೋದು, ಒಂಚೂರು ಅಕ್ಷರ ಹೆಚ್ಚು ಕಡಿಮೆ ಆದರೆ ಅದು ಕಂಟಕ ಆಗೋ ಸಾಧ್ಯತೆಗಳು ಇರ್ತದೆ ಯಾವಾಗಲೂ. ಹಾಗಾಗಿ ಹತ್ತಿರವಿದೆ ಅದಕ್ಕದು ಅಂತ. ಈ ಶಬ್ದಗಳನ್ನು ಬಳಸ್ಬೋದು. ಮರಾಠಿಯವರು ಕುಂಪಣ್ಣು ಅಂತ ಹೇಳ್ತಾರೆ ಅದಕ್ಕೆ, ಕೊಂಕಣಿಯವರು ವೇಡ್ ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಶಬ್ದಗಳಿದೆ. ಆದರೆ ಸ್ವತಂತ್ರ ಶಬ್ದಗಳು ಕಡಿಮೆ ಇದೆ. ಪ್ರಾಚೀನ ಸಾಹಿತ್ಯದಲ್ಲಿ ತುಂಬ ಇದೆ, ಎಲ್ಲ ಭಾಷೆಗಳಲ್ಲೂ ಇರುವಂಥದ್ದು. ಯಾಕೆಂದರೆ ಅದು ಹಿಂದಿಂದ ಇದ್ದಂಥ ಒಂದು ಸಾಧನ, ಹೊಸ ಸಾಧನ ಅಲ್ಲ ಅದೇನು. ಹಾಗೆ ಈ ಶಬ್ದಗಳನ್ನು ಬಳಸಿ ಆ ಶಬ್ದವನ್ನು ಬಿಡೋಣ ಅಂತ, ಅದನ್ನು ಅವರಿಗೆ ಬಿಡೋಣ. ಅವರು ಆ ಭಾಷೆಯಲ್ಲೇ ಮಾತಾಡ್ಕೊಳ್ಳಿ, ಆ ಶಬ್ದನೇ ಬಳಸ್ಕೊಳ್ಳಿ. ನಾವು ನಮ್ಮ ಶಬ್ದಗಳನ್ನ ಬಳಸೋಣ. ಕೊನೆ ಪಕ್ಷ ಕನ್ನಡ ಮಾತಾಡೋ ಹೊತ್ತಲ್ಲ ಆದರೂ ಕೂಡ ನಾವು ಪೆನ್ ಅಂತ ಹೇಳೋದು ಬಿಟ್ಟು ಕಂಠ ಅಂತ ಬಳಸೋಣ, ಅಥವಾ ಲೆಕ್ಕಣಿಕೆ, ಲೆಕ್ಕಣಿ, ಲೇಖನಿ ಈ ಶಬ್ದಗಳನ್ನು ಬಳಸೋಣ ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು.